ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೀಕ್ಷಿತಾ ಅನುಷಿದು ರಿಸೆಪ್ಷನ್ ಇತ್ತು. ನಮ್ಮ ಉಜಿರೆಯಲ್ಲಿರುವಂತಹ ಅನುಗ್ರಹ ಚರ್ಚ್ ಹಾಲ್ನಲ್ಲಿ ರಿಸೆಪ್ಷನ್ ಇದ್ದಿದ್ರಿಂದ ಮನೆ ಹತ್ರನೇ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ರೆಡಿ ಆಗ್ಬಿಟ್ಟು ಬೇಗನೆ ಬಂದ್ವಿ ಅಂತಾನೆ ಹೇಳ್ಬೋದು ಹಾಲ್ಗೆ. ಯಾಕಂತ ಹೇಳಿದ್ರೆ ಫೋಟೋಗ್ರಾಫರ್ಸ್ ಕೂಡ ಬೇಗ ಬಂದಿದ್ರು, 9:30ಗೆನೆ ಬರೋದಕ್ಕೆ ಹೇಳಿದ್ರು. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಅವ್ರು ಕೂಡ ಬಂದಿದ್ರು. ನಾವು ಕೂಡ ಸ್ವಲ್ಪ ಬೇಗ ಬಂದ್ರೆ ಫೋಟೋಸ್ ಎಲ್ಲ ಬೇಕಾದ ಹಾಗೆ ತೆಗಿಬಹುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ರೆಡಿ ಆಗ್ಬಿಟ್ಟು ಬಂದ್ವಿ. ನಾವು ಬರ್ಬೇಕಿದ್ರೆ ಮದುಮಗ ಹಾಗೆ ಮದುಮಗಳದ್ದು ಫೋಟೋ ಶೂಟ್ ಎಲ್ಲ ಆಗ್ತಾ ಇತ್ತು. ನಂತರ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅಂತಾನೆ ಹೇಳ್ಬೋದು. ಇದು ಮದುಮಗನ ತಂಗಿ ಹಾಗೆ ಭಾವ. ತುಂಬಾ ಸಲ ನಾನು ಇವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದೀನಿ. ಕೆಲವೊಬ್ರು ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವಾ, ಅವ್ರಿಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ವಾಪಸ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇದು ನಾವು ಎಲ್ರಿಗೂ ಗೊತ್ತೇ ಇರತ್ತೆ, ನಮ್ಮ ಪರಿಚಯ ಇದ್ದೇ ಇರತ್ತೆ ಅಲ್ವಾ. ಸೊ ಇದು ನಮ್ಮ ಹ್ಯಾಂಡ್ಸಮ್ ಬಾಯ್ಸ್, ವೈಶಾಲಿ ಹಸ್ಬೆಂಡ್, ಆಮೇಲೆ ಮದುಮಗ, ಆಮೇಲೆ ದೀಪಿಕಾ ಎಲ್ಲ ಹಸ್ಬೆಂಡ್, 3 ಜನ. ಅಂದ್ರೆ ಇವತ್ತೇನ್ ಗೊತ್ತಾ, ಎಲ್ಲಾ ಬಾಯ್ಸ್ ಸೂಟು ಹಾಕೊಂಡಿದ್ರು, ಅಂದ್ರೆ ಬೇರೆ ಬೇರೆ ಕಲರ್ ಅಲ್ಲಿ ಸೂಟು ಹಾಕೊಂಡಿದ್ರು. ಅದೆಲ್ಲ ನಾವು ಮೊದ್ಲೇನೆ ಪ್ಲಾನ್ ಮಾಡ್ಕೊಂಡಿದ್ವಿ, ಎಲ್ರು ಕೂಡ ಸೂಟು ಹಾಕೋಣ ಅಂತ ಅಂದ್ಬಿಟ್ಟು. ನಾವು ಹೆಣ್ಮಕ್ಳು ಫ್ಯಾನ್ಸಿ ಸಾರಿ ವೇರ್ ಮಾಡೋಣ, ಗಂಡ್ ಮಕ್ಳೆಲ್ಲ ಸೂಟು ಹಾಕ್ಲಿ ಅಂತ ಅಂದ್ಬಿಟ್ಟು ನಾವು ಮೊದ್ಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಈ ರೀತಿ ಪ್ಲಾನ್ ಮಾಡ್ಕೊಂಡು ಎಲ್ಲಾರು ಕೂಡ ಇವತ್ತಿನ ಒಂದು ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಈ ತರ ಇತ್ತು ಅಂತ ಹೇಳ್ಬೋದು. ಹಾಗೆ ಒಬ್ಬೊಬ್ಬರಾಗಿ ಬಂದು ಮದುಮಗ ಹಾಗೆ ಮದುಮಗಳ ಜೊತೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇದೀವಿ. ಆರಾಮಾಗಿತ್ತು ಇವತ್ತು ಮಾತ್ರ. ಮದ್ವೆ ಟೈಮ್ ನಲ್ಲಾದ್ರೆ ಮದ್ವೆ ದಿನ ತುಂಬಾ ಬ್ಯುಸಿ ಆಗಿರ್ತೀವಲ್ವಾ, ತುಂಬಾ ಕ್ರೌಡ್ ಕೂಡ ಇರತ್ತೆ, ಅಷ್ಟೊಂದು ಫೋಟೋಸ್ ಎಲ್ಲ ತೆಗಿಯೋದಿಕ್ ಆಗಲ್ಲ ಬ್ಯುಸಿ ಇದ್ದಿದ್ರಿಂದ. ಇವತ್ತು ಆರಾಮಾಗಿ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ತುಂಬಾ ಮಾಡ್ಕೊಂಡಿದೀವಿ. ಹಾಗೆ ರೀಲ್ಸ್ ಕೂಡ ಮಾಡ್ಕೊಂಡ್ವಿ, ತುಂಬಾ ರೀಲ್ಸ್ ಎಲ್ಲ ಮಾಡ್ಕೊಂಡಿದೀವಿ. ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆಯ್ತಾ. ಶಾರ್ಟ್ಸ್ ಅಲ್ಲಿ ರೀಲ್ಸ್ ನ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವಿಡಿಯೋಸ್ ಹಾಕ್ತಾ ಇದ್ದಾಗೆ ಅಲ್ಲಿ ಕೂಡ ನಾನು ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನೊಂದೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನಮ್ ಫ್ಯಾಮಿಲಿ ಆಯ್ತಾ. ಅಂದ್ರೆ ನಮ್ಮ ಅತ್ತೆ ಮಾವನ ಮಕ್ಳು ಹಾಗೆ ಸೊಸೆಯಂದಿರು, ಇಷ್ಟು ಜನ ಇದ್ದೀವಿ ನೋಡಿ. 6 ಜನ ಗಂಡ್ಮಕ್ಳು ಹಾಗೆ 6 ಜನ ಸೊಸೆಯಂದಿರು. ಮಕ್ಕಳನ್ನ ಇಲ್ಲಿ ತೋರಿಸ್ತಾ ಇಲ್ಲ, ಬರೀ ನಮ್ಮನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಸ್ತಾ ಹೋಗ್ತೀನಿ ನಿಮ್ಗೆ. ದೊಡ್ಡವ್ರು ಯಾರು, ಅದ್ರ ನಂತರದವ್ರು ಯಾರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆಯ್ತಾ. ಇಲ್ಲಿ ಒಂಥರ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದಾರಲ್ವಾ, ಸ್ಪೆಕ್ಸ್ ಹಾಕೊಂಡಿದ್ದಾರೆ. ಇವ್ರು ನಮ್ ದೊಡ್ಡ ಭಾವ, ಹಾಗೆ ಅವ್ರ ಪಕ್ಕದಲ್ಲಿ ನಿಂತಿರೋರು ಅಕ್ಕ, ಅವರಿಬ್ರು ಜೋಡಿ ಅಂತ ಹೇಳ್ಬಹುದು. ನಂತರ ಯೆಲ್ಲೋ ಕಲರ್, ಫಸ್ಟ್ ಅಂದ್ರೆ ಮೊದಲನೇ ಅವರು, ನಂತರ ಇಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿದಾರಲ್ವಾ, ಇಲ್ಲಿ ಸಾರಿ ಸರಿ ಮಾಡ್ತಾ ಇದ್ದಾರೆ ನೋಡಿ. ಇವರು 2ನೇ ಭಾವ ಹಾಗೆ 2ನೇ ಅಕ್ಕ, ಮದುಮಗನ ಅಪ್ಪ ಹಾಗೆ ಅಮ್ಮ ಅಂತ ಹೇಳ್ಬೋದು. ನಂತರ 3ನೇ ಅವರು ವಾಪಸ್ ಇಲ್ಲಿ ಹತ್ರ ನಿಂತ್ಕೊಂಡಿದಾರಲ್ವಾ, ಸ್ಕೈ ಬ್ಲೂ ಶರ್ಟ್ ಹಾಕೊಂಡಿದ್ದಾರೆ ನೋಡಿ, ಆಫ್ ವೈಟ್ ಸಾರಿ ಹಾಕೊಂಡಿದ್ದಾರೆ. ನಮ್ಮ ಅಕ್ಕ ನಮ್ಮ ಹತ್ರ ಇದ್ದಾರೆ, ಅವರು 3ನೇ ಅವರು. ಹಾಗೆ ಇಲ್ಲಿ ಒಂದು ಜೋಡಿ ಮಾತ್ರ ಮಿಸ್ ಆಗಿದೆ. ನನ್ನ ಹಸ್ಬೆಂಡ್ ನೆಕ್ಸ್ಟ್ ತಮ್ಮ ಇದ್ದಾನೆ ಒಬ್ಬ, ಅವನು ಬಂದಿದ್ದ, ಅವನ ಹೆಂಡತಿಯಾಗಿ ಮಗು ಬಂದಿರ್ಲಿಲ್ಲ, ಮಗುವಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸೊ ಆ ರೀಸನ್ ನಿಂದ ಬಂದಿರ್ಲಿಲ್ಲ. ಇಲ್ಲ ಅಂದ್ರೆ ಅವ್ರು ಕೂಡ ನಮ್ ಜೊತೆನೆ ಇರ್ತಾ ಇದ್ರು. ಅವರೊಬ್ರು ಮಿಸ್ ಆಗಿದ್ದಾರೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಹಾಗೆ ಈ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಅವರು ನನ್ನ ಹಸ್ಬೆಂಡ್ ಮೊದಲನೇವರು, ಅಂದ್ರೆ 4ನೇ ಅವರು. ನಂತರ ನನ್ನ ಹಸ್ಬೆಂಡ್ ಹಾಗೆ ನಾನು, ಈ ತರ 5 ಜನ ಕಪಲ್ಸ್ ನ ಇಲ್ಲಿ ತೋರಿಸಿದೆ ನಾನು. ನಂತರ ಒಂದು ಕಪಲ್ಸ್ ಮಾತ್ರ ಮಿಸ್ ಆಯ್ತು, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಹಾಗೆ ಈ ತರ ಇತ್ತು ನಮ್ ಫ್ಯಾಮಿಲಿ ಎಲ್ಲ, ಈ ತರ ಇದೆ. ನಂತರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲಾನು ಕೂಡ ಆಗಿದೆ. ತುಂಬಾ ದೊಡ್ಡ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಈ ಟೈಮ್ ನಲ್ಲಿ ನಮ್ಮ ಅತ್ತೆ ಮಾವ ಇರ್ಬೇಕಿತ್ತು, ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅಂದ್ರೆ ನಾವೆಲ್ಲರೂ ಈ ತರ ಇರೋದಕ್ಕೆ ಕಾರಣಕರ್ತರು ಅವರಿಬ್ರು ಅಂತ ಹೇಳ್ಬೋದು, ಅತ್ತೆ ಮಾವ. ಸೊ ಅವ್ರು ಇವಾಗ ಇಲ್ಲ. ಹಾಗೆ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಎಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ. ಎಲ್ರು ಕೂಡ ಕಲರ್ ಕಲರ್ ಫ್ಯಾನ್ಸಿ ಸರಿ ಹಾಕೊಂಡು ಈ ತರ ರೆಡಿ ಆಗಿದ್ವಿ. ಹಾಗೆ ರೀಲ್ಸ್ ಕೂಡ ಮಾಡ್ಕೊಂಡ್ವಿ, ತುಂಬಾ ರೀಲ್ಸ್ ಮಾಡ್ಕೊಂಡ್ವಿ. ಅಂದ್ರೆ ಯಾವಾಗ್ಲೂ ನಾವು ಸಿಗಲ್ಲ ಅಲ್ವಾ ಒಟ್ಟಿಗೆ, ಈ ತರ ಫಂಕ್ಷನ್ ಅಲ್ಲಿ ಇದ್ದಾಗ ಮಾತ್ರ ಈ ತರ ಒಟ್ಟಿಗೆ ಸಿಗ್ತೀವಿ. ಹಾಗೆ ಈ ತರ ಚೆನ್ನಾಗಿ ರೆಡಿ ಕೂಡ ಆಗ್ತಿವಿ. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಏನಾದ್ರು ಫಂಕ್ಷನ್ ನಡೀತಾ ಇರತ್ತೆ, ಬಟ್ ಅದಕ್ಕೆಲ್ಲ ಅಷ್ಟೊಂದು ಚೆನ್ನಾಗಿ ರೆಡಿ ಆಗಲ್ಲ ಅಲ್ವಾ. ಈ ತರ ರಿಸೆಪ್ಷನ್ ಮದ್ವೆ ಎಲ್ಲ ಇದ್ದಾಗ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ತೀವಿ. ಹಾಗೆ ಫೋಟೋಸ್ ರೀಲ್ಸ್ ಎಲ್ಲ ಆದ ನಂತರ ಇಲ್ಲಿ ಇವಾಗ ಎಂಟ್ರಿ ನಡೀತಾ ಇದೆ. ಮದುಮಗ ಹಾಗೆ ಮದುಮಗಳದ್ದು ಎಂಟ್ರಿ ನಡೀತಾ ಇದೆ. ಇದ್ರದ್ದು ಕೂಡ ಸಪರೇಟ್ ವಿಡಿಯೋ ಇದೆ, ನಾನು ಹಾಕ್ತೀನಿ ನೆಕ್ಸ್ಟ್. ಚೆನ್ನಾಗಿತ್ತು, ಒಂದು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು, ಡಾನ್ಸ್ ಮಾಡ್ಕೊಂಡು. ಹಾಗೆ ಮದುಮಗ ಹಾಗೆ ಮದುಮಗಳನ್ನ ಒಳಗಡೆ ಕರ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು.
ಹಾಗೆ ಇಬ್ಬರನ್ನ ಕೂಡ ಕರ್ಕೊಂಡು ಸ್ಟೇಜ್ ಮೇಲೆ ಬಂದು ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ಬಿಟ್ಟು ಹಾಗೆ ನಾವು ಕೆಳಗಡೆ ಹೋದ್ವಿ. ಆಮೇಲೆ ಕಪಲ್ಸ್ಗೆ ಗೇಮ್ಸ್ ಇಟ್ಟಿದ್ರು. ಇನ್ನ ಹೋಸ್ಟ್ ಮಾಡಿರುವಂತದ್ದು ನಮ್ ಸೌಮ್ಯಲ್ಲ ಹಸ್ಬೆಂಡ್ ಸಚಿನ್ ಅಂತ ಅಂದ್ಬಿಟ್ಟು ಹೆಸರು. ಚೆನ್ನಾಗಿ ಹೋಸ್ಟ್ ಮಾಡ್ತಾನೆ. ಕೆಲವೊಂದ್ ಕಡೆ ಹೋಗ್ತಾನೆ. ಚೆನ್ನಾಗಿ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಅವ್ನ ವಾಯ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಇವತ್ತಿನ ಒಂದು ರಿಸೆಪ್ಷನ್ ಹೋಸ್ಟ್ ಅವ್ನ್ ಮಾಡಿರುವಂತದ್ದು. ಮೆಹಂದಿಗೆ ಅವ್ನು ಇರ್ಲಿಲ್ಲ, ಬೇರೆ ಈವೆಂಟ್ ಇತ್ತು. ಸೊ ಹಾಗಾಗಿ ಮನೀಶ್ ಶೆಟ್ಟಿ ಬಂದಿರುವಂತದ್ದು. ಹಾಗೆ ಇಲ್ಲಿ ಗೇಮ್ಸ್ ಇಟ್ಟಿದ್ರು, ಶೂ ಗೇಮ್ ಅಂತ ಹೇಳ್ತಾರಲ್ವಾ, ಇದು ಇಟ್ಟಿದ್ರು. ಇದು ಗೊತ್ತಿರತ್ತೆ ಎಲ್ರಿ ಕೂಡ ಅಂತ ಅನ್ಕೋತೀನಿ. Okay, the first question is, who proposed first? Most romantic. Who is the most romantic? He must be romantic. And who chose the meeting place first? Meeting place first. ನಮ್ಮ ಮುಂದೆ ಮೀಟಾಗ ಬಂದು ಏನು ಚೂಸ್ ಮಾಡ್ತೀನಿ? ರಪಕ್ಕ. Okay. And who chose the eating place? What is the place in first choose? Yeah, super. That's cool. Who spends more time with social media? Social media ಜಾಸ್ತಿ time spend ಮಾಡ್ತಾರೆ. Confusion ಇಲ್ಲ Okay. Who will cook after marriage? Okay. Okay, yes. And who says sorry first? Number first fight sorry first. Okay, number sorry first again. And yes. Okay. And who is more understanding? The more understanding. Okay, yeah, super. And who spends more money in shopping? Shopping is okay, fine. And who is the loudest? Yeah. ಇನ್ನು ಶೂ ಗೇಮ್ ಆದ ಕೂಡಲೇ ನಮಗೆ ಕೂಡ ಕೆಲವೊಂದು ಗೇಮ್ಸ್ ಇಟ್ಟಿದ್ರು. ಅದ್ರದ್ದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಆಯ್ತಾ. ಇಲ್ಲಿ ಇವಾಗ ಕೊನೆಗೆ ಎಲ್ಲರದ್ದು ಕೂಡ ವಿಶಿಂಗ್ ಆದ ನಂತರ ಕೊನೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿಲ್ಲಿ ವಿಶ್ ಮಾಡ್ತಾ ಇದೀವಿ. ಇಷ್ಟ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕ ಲಾಗ್ ಅಂತ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.